ಮನುಷ್ಯನಂತೆಯೇ ರೋಬೋಟ್ ಮುಗುಳು ನಗೆ, ಗಾಯವಾದರೆ ಗುಣವಾಗುವ ಚರ್ಮ ಸಂಶೋಧನೆ. ಪ್ರಕೃತಿಯ ಸೃಷ್ಟಿ ಕಾರ್ಯಕ್ಕೆ ಸವಾಲೊಡ್ಡೋದು ಸುಲಭದ ವಿಚಾರವಲ್ಲ. ನೋಡೋದಕ್ಕೆ ಸಿಂಪಲ್ ಆಗಿ ಕಾಣುವ ನಿಮ್ಮೆಲ್ಲರ ಮೈ ಮೇಲಿನ ಚರ್ಮವನ್ನು ಕೃತಕವಾಗಿ ಸೃಷ್ಟಿಸೋದು ಅಸಾಧ್ಯವಾಗಿದೆ. ಆದರೆ ಇಂಥದ್ದೊಂದು ಅಸಾಧ್ಯವನ್ನು ತಕ್ಕಮಟ್ಟಿಗೆ ಸಾಧ್ಯ ಮಾಡಲು ಜಪಾನ್ ತಜ್ಞರು ಹೊರಟಿದ್ದಾರೆ. ಯಂತ್ರಮಾನವ ನಮ್ಮ ರೀತಿಯಲ್ಲೇ ಮುಖಭಾವ ವ್ಯಕ್ತಪಡಿಸಲು ಹಾಗೂ ಆತನ ಚರ್ಮಕ್ಕೆ ಘಾಸಿಯಾದರೆ ಸ್ವಯಂ ಗುಣವಾಗುವ ರೀತಿ ಕೃತಕ ಚರ್ಮವನ್ನು ಅಭಿವೃದ್ಧಿಪಡಿಸಿದ್ದಾರೆ. ಟೋಕಿಯೋ, ಜಪಾನ್. ಹಾಲಿವುಡ್ ಸೈ-ಫೈ ಸಿನಿಮಾಗಳಲ್ಲಿ ಕಂಡುಬರುವ ಮನುಷ್ಯರೂಪಿ ರೋಬೋಟ್ಗಳ ಚಿತ್ರಣ ನಿಜ ಜೀವನದಲ್ಲೂ ಕಂಡುಬರುವ ದಿನಗಳು ದೂರವಿಲ್ಲ. ಮಾನವನ ಚರ್ಮದಂತೆಯೇ ನುಣುಪಾದ ಚರ್ಮ ಹೊಂದಿರುವ ರೋಬೋಟ್ಗಳ ನಿರ್ಮಾಣ ಕಾರ್ಯ ಭರದಿಂದ ಸಾಗಿದೆ. ಗಾಯವಾದರೆ ಸ್ವತಃ ಗುಣ ಆಗುವ ರೀತಿ ಚರ್ಮವನ್ನು ಅಭಿವೃದ್ಧಿಪಡಿಸಲಾಗಿದೆ. ಟೋಕಿಯೋ ವಿಶ್ವವಿದ್ಯಾಲಯದ ಸಂಶೋಧಕರ ಈ ಶೋಧ ರೋಬೋಟಿಕ್ ತಂತ್ರಜ್ಞಾನದ ಅಭಿವೃದ್ಧಿಯ ವಿಚಾರದಲ್ಲಿ ಮಹತ್ವದ ಹೆಜ್ಜೆಯಾಗಿದೆ. ಏಕೆಂದರೆ ರೋಬೋಟ್ಗಳು ಮನುಷ್ಯನಂತೆಯೇ ಯೋಚನೆ ಮಾಡಬಲ್ಲವು, ಕೆಲಸ ಕಾರ್ಯಗಳನ್ನು ಮಾಡಬಲ್ಲವು. ಆದರೆ ಮನುಷ್ಯನಂತೆ ಕಾಣುತ್ತಾ ಇರಲಿಲ್ಲ. ಇದೀಗ ಈ ಹೊಸ ರೀತಿಯ ಚರ್ಮ ಸಂಶೋಧನೆಯಿಂದಾಗಿ ಈ ರೋಬೋಟ್ಗಳು ಮನುಷ್ಯನಂತೆಯೇ ಕಾಣಲಿವೆ. ಟೋಕಿಯೋ ವಿಶ್ವವಿದ್ಯಾಲಯದ ತಜ್ಞರಾದ ಮಿಚಿಯೋ ಕವಾಯಿ ಅವರ ಸಾರಥ್ಯದ ತಜ್ಞರ ತಂಡ ಈ ಚರ್ಮ ಸಂಶೋಧನೆ ಮಾಡಿದ್ದು, ಇದನ್ನು ರೋಬೋಟ್ಗಳ ಮುಖಕ್ಕೆ ಅಂಟಿಸಲಾಗುತ್ತದೆ. ಇದು ಮನುಷ್ಯರ ತ್ವಚೆಯ ರೀತಿಯಲ್ಲೇ ಕಾಣುತ್ತದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಈ ಚರ್ಮದ ಮೂಲಕ ರೋಬೋಟ್ಗಳು ತಮ್ಮ ಮುಖಭಾವ ತೋರಿಸಬಹುದಾಗಿದ್ದು, ಭಾವನೆಗಳನ್ನು ವ್ಯಕ್ತಪಡಿಸಬಹುದಾಗಿದೆ. ಮನುಷ್ಯನ ಚರ್ಮವನ್ನೇ ಸ್ಫೂರ್ತಿಯಾಗಿ ಇಟ್ಟುಕೊಂಡು ಈ ಕೃತಕ ಚರ್ಮ ಅಭಿವೃದ್ಧಿಪಡಿಸಲಾಗಿದೆ. ಮನುಷ್ಯನ ಚರ್ಮದ ಅಂಗಾಂಶಗಳು ಪ್ರತಿಕ್ರಿಯಿಸುವ ಮಾದರಿಯಲ್ಲೇ ಈ ಕೃತಕ ಚರ್ಮ ಪ್ರತಿಕ್ರಿಯೆ ನೀಡುವಂತೆ ರೂಪಿಸಲಾಗಿದೆ. ಮಾನವನ ಚರ್ಮದ ಜೀವಕೋಶಗಳು ಒಂದಕ್ಕೊಂದು ಸ್ಪಂದಿಸುವ ರೀತಿಯಲ್ಲೇ ಈ ರೋಬೋಟಿಕ್ ಚರ್ಮ ಕೂಡ ಸ್ಪಂದಿಸಲಿದೆ ಎಂದು ತಿಳಿಸಿದ್ದಾರೆ. ದೈನಂದಿನ ಚಟುವಟಿಕೆಗಳು ಸೇರಿದಂತೆ ಭಾವನೆಗಳನ್ನು ವ್ಯಕ್ತಪಡಿಸುವ, ಮುಗುಳು ನಗೆ ಹೊರಹೊಮ್ಮಿಸುವ ರೋಬೋಟ್ ಮುಖಗಳನ್ನು ತಜ್ಞರು ಪ್ರದರ್ಶನ ಮಾಡಿದ್ದಾರೆ. ಈ ಮೂಲಕ ಪ್ರಯೋಗಾಲಯದಲ್ಲಿ ಸೃಷ್ಟಿಸಲಾದ ರೋಬೋಟ್ ಚರ್ಮ ಮನುಷ್ಯನ ಚರ್ಮದ ರೀತಿಯಲ್ಲೇ ಪ್ರತಿಕ್ರಿಯಿಸುವಂತೆ ರೂಪಿಸಲಾಗಿದೆ ಎಂದು ನಿರೂಪಿಸಿದ್ದಾರೆ. ಈ ರೋಬೋಟ್ಗಳ ನಗೆಯನ್ನು ಗಮನಿಸಿದರೆ ಅದು ಯಾಂತ್ರಿಕ ಎನಿಸುವುದೇ ಇಲ್ಲ. ಅವುಗಳು ನೈಸರ್ಗಿಕವಾಗಿ ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸುತ್ತಿರುವಂತೆಯೇ ಎಂದು ಪ್ರತ್ಯಕ್ಷದರ್ಶಿಗಳು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಮುಖವನ್ನು ಸಣ್ಣದು ಮಾಡಿಕೊಳ್ಳುವ, ಹಿಗ್ಗಿಸುವ ಪ್ರಕ್ರಿಯೆ ಕೂಡ ಸಾಮಾನ್ಯ ಮನುಷ್ಯರ ರೀತಿಯಲ್ಲೇ ಕಂಡುಬರುತ್ತದೆ. ಮನುಷ್ಯನಂತೆಯೇ ಕಂಡರೆ ಸಾಲದು, ಮನುಷ್ಯನಂತೆಯೇ ವರ್ತಿಸಬೇಕು, ಕೆಲಸ ಮಾಡಬೇಕು. ಹೌದು, ಇದೊಂದು ತಜ್ಞರಿಗೆ ಅಸಾಧ್ಯವಾದ ಕೆಲಸ ಎಂದು ಕೆಲಸವಾಗಿದೆ. ರೋಬೋಟ್ಗಳನ್ನು ಕೇವಲ ಮನುಷ್ಯರ ರೀತಿ ಕಾಣುವಂತೆ ಸಿದ್ಧಪಡಿಸೋದು ಸುಲಭ. ಆದರೆ ಅವು ಮನುಷ್ಯರಂತೆಯೇ ವರ್ತಿಸುವಂತೆ ಮಾಡೋದು ಅತ್ಯಂತ ಕಷ್ಟಕರವಾದ ಕೆಲಸವಾಗಿದೆ. ಇನ್ನು ಮನುಷ್ಯರ ಮಿದುಳಿನಂತೆಯೇ ಚಿಂತಿಸಿ ತಮ್ಮ ಕೈಗಳಿಗೆ ಕೆಲಸ ಕೊಡೋದು ಸುಲಭ ಸಾಧ್ಯವಲ್ಲ. ಹೀಗಾಗಿ ಮೊಟ್ಟಮೊದಲಿಗೆ ಚರ್ಮದ ಸಂಶೋಧನೆಗೆ ಗಮನ ಕೇಂದ್ರೀಕರಿಸಿದ್ದ ತಜ್ಞರು ಈ ಚರ್ಮ ಮನುಷ್ಯರ ಚರ್ಮದ ರೀತಿಯಲ್ಲೇ ತಾನಾಗಿಯೇ ಗುಣವಾಗಬಲ್ಲ ಸಾಮರ್ಥ್ಯ ಹೊಂದಿರುವ ರೀತಿ ರೂಪಿಸಲಾಗಿದೆ. ಒಂದು ವೇಳೆ ರೋಬೋಟ್ ಎಂಥದೇ ಅಹಿತಕರ ಸನ್ನಿವೇಶದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕೂಡ ತಾನೇ ತನ್ನ ಮೈಮೇಲೆ ಆದ ಗಾಯಗಳನ್ನು ಗುಣಪಡಿಸಿಕೊಳ್ಳುವ ರೀತಿಯಲ್ಲಿ ಅಭಿವೃದ್ಧಿಪಡಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲೇ ಇರುವ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು.